ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ಒಂದು ವಿಡಿಯೋ ನೋಡಿದ ಮ್ಯಾಗ ನನಗೆ ಇಲೆಕ್ಷನ್ದ ವಾತಾವರಣಗಳು ನೆನಪಾಗಕ್ಕೆ ಶುರು ಮಾಡ್ತಾವೆ. ಯಾಕಂದ್ರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಜಾರಕಿಹೊಳಿ ಕುಟುಂಬ ದೂರದೃಷ್ಟಿ ಇಟ್ಕೊಂಡು ಆ ಕೆಲಸ ಮಾಡ್ತಿರ್ತೈತೆ. ಮತ್ತು ಯಾವಾಗೂ ಆ ಸಹೋದರರಾಗಲಿ ಅವ್ರ ಅಳಿಯ ಅಂಬಿರವಾಗಲಿ ಯಾವಾಗೂ ಅವರು ವಿಶೇಷವಾಗಿ ಯಾವುದೋ ಊರುಗಳಿಗೆ ಹೋಗ್ಬೇಕಾದ್ರೆ ಕೂಡಿ ಹೋಗೋದು ಭಾಳ ಕಡಿಮೆ ಅವರು. ಇವತ್ತು ಒಂದು ಕುರ್ಚಿ ಕ್ಷೇತ್ರದೊಳಗೆ ಅಂದ್ರೆ ತಮ್ಮಣ್ಣವ್ರ ಮಹೇಂದ್ರ ತಮ್ಮಣ್ಣವ್ರ ಹಾಲಿ MLA ಕಾಂಗ್ರೆಸ್ನವ್ರ ಅವರ ಒಂದು ಕ್ಷೇತ್ರದ ಮೌಸಬಿ ದರ್ಗಾಕ್ಕೆ ನಾ ಬೇಡ್ಕೊಂಡೀನಿ ಅಂಥೇಳಿ ಆ ಚಾದರ್ ಹೊತ್ಕೊಂಡು ಲಖನ್ ಜಾರಕಿಹೊಳಿ ಅವರ ಒಂದು ತಮ್ಮ MLC ಫಂಡ 5 ಲಕ್ಷ ರೂಪಾಯಿ ಕೊಡ್ತಾರೆ. ಆದರೆ ಒಟ್ಟಾರೆ ಅಲ್ಲಿ SB ಘಾಟ್ಗೆ ಅವರು, ವೀರಕುಮಾರ್ ಪಾಟೀಲ್ರು, ಚಿಂಗ್ಳೆ ಅವರು ಅಂದರೆ ಜಾರಕಿಹೊಳಿ ಅಭಿಮಾನಿಗಳು ಸೇರಿ ಇದೇನು ಬರುವಂಥ ಚುನಾವಣೆ ಕ್ಯಾನ್ವಾಸು ಅಥವಾ ಬೇಡ್ಕೊಂಡಿದ್ದಕ್ಕೆ ಹರಕಿ ತೀರಿಸಿದಾರೋ ಅನ್ನೋದು ಒಟ್ಟು ಚರ್ಚಾ ಶುರುವಾಗೈತೆ. ಯಾಕಂದ್ರೆ ಒಟ್ಟಾರೆ ಈ ಸಹೋದರ ರಮೇಶ್ ಜಾರಕಿಹೊಳಿ, ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ, ಅಂಬಿರಾವ್, ಅಮರ್ ಜಾರಕಿಹೊಳಿ ಅವ್ರ ಅಳಿಯ ಅಂಬಿರಾವ್ ಅದು ಎಲ್ಲ ಕೂಡಿ ಹೋದಿದ್ದು ನೋಡ್ರೆ ಮುಂದಿನ ಒಂದು ಚುನಾವಣೆ ಒಳಗೆ ಅದು BJP ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡ್ತಾರೋ ಅಥವಾ ಸತೀಶ್ ಜಾರಕಿಹೊಳಿ ಅವ್ರು ಬೇರೆ ಕ್ಯಾಂಡಿಡೇಟ್ ಹಾಕ್ತಾರೋ ಅನ್ನೋದು ಚರ್ಚಾ ಅಲ್ಲಿ ಜನ ಮಾತಾಡಿದ್ನ ನಿಮ್ಮ ಮುಂದೆ ಹೇಳ್ತಾನೆ. ಆದರೆ ಕುರ್ಚಿ ಮಾಸಾಬಿ ಎಕಡೆ ಯಾರಿಗೆ ಆಶೀರ್ವಾದ ಮಾಡ್ತಾಳ ಅವ್ರು MLA ಮುಂದಿನ ಸಲ ಆಗ್ತಾರಂತ ಅಲ್ಲಿ ಮಾಸಾಬಿ ದರ್ಗಾದ ಅಭಿಮಾನಿಗಳು ಹೇಳಿದ್ದು ನಿಮ್ಮ ಮುಂದೆ ಹೇಳ್ತಾನೆ. ಇದು ದೇವ್ರ ಅದಾರ ಅನ್ನೋದಕ್ಕೆ ಒಂದು ಸಾಕ್ಷಿ. ಇವತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ, ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತಾಗಿ, RSS ಜೊತೆ ಒಂದು ನಿಕಟ ಸಂಪರ್ಕ ಹೊಂದಿ ಆ BJP ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಎಲ್ಲೂ ಚ್ಯುತಿ ಬರ್ದಂಗೆ ಇವತ್ತು ರಾಜ್ಯಸಭಾ ಸದಸ್ಯರಾದಂಥ ಈರಣ್ಣ ಕಡಾಡಿ ಅವರ ನಿನ್ನೆ ಒಂದು ಘಟನಾ ಕೇಳಿ ಇಡೀ ರಾಜ್ಯದ ಜನ ಕೇದಾರ್ನಾಥ್ ಅವ್ರ ಮ್ಯಾಗ ಅದಾನು, ಕೇದಾರ್ನಾಥನ ಅವ್ರನ್ನ ಉಳಿಸಿದ ಅಂಥೇಳಿ ಮಾತಾಡತ್ತಾರೆ. ಯಾಕಂದ್ರೆ ಈ ಅನೇಕ ಜನ ಸಂಸದರು ಈರಣ್ಣ ಕಡಾಡಿ ದಂಪತಿ ಅವ್ರು ಕೇದಾರ್ನಾಥಕ್ಕೆ ಹೋಗುತ್ನ್ಯಾಗ ಅದ ಹೆಲಿಕಾಪ್ಟರ್ ಇವ್ರು ಲೇಟಾಗಿ ಹೋದದಕ್ಕೆ ಆ ಹೆಲಿಕಾಪ್ಟರ್ ನೀನು ಬಿದ್ದೈತಿ. ಇವ್ರು ಬೈ ಚಾನ್ಸ್ ಅದ ಟೈಮ್ಗೆ ಹೋಗ್ತಿದ್ರಂದ್ರೆ ಅದ ಹೆಲಿಕಾಪ್ಟರ್ದಾಗ ಇವತ್ತು ಈರಣ್ಣ ಕಡಾಡಿ ಅವ್ರು ನಮ್ಮ ಮರೆಯುವಂಥ ಒಂದು ಸನ್ನಿವೇಶ ಬರ್ತಿತ್ತು. ಆದರೆ ಈರಣ್ಣ ಕಡಾಡಿ ಅವರ ಜನರ ಸೇವೆ ಮಾಡಿದ್ದು, ಜನರ ಒಂದು ಆಶೀರ್ವಾದ, ಕೇದಾರ್ನಾಥನ ಒಂದು ಆಶೀರ್ವಾದದಿಂದ ಈರಣ್ಣ ಕಡಾಡಿ ಅವ್ರಿಗೆ ಲೇಟಾಗಿ ಹೋದದಕ್ಕೆ ಅವ್ರ ಜೀವ ಉಳಿದೈತೆ. ಯಾಕಂದ್ರೆ ಇನ್ನೂ ಈರಣ್ಣ ಕಡಾಡಿ ಅವರ ಈ ನಮ್ಮ ರಾಜ್ಯದ ಜಿಲ್ಲೆಯ ಜನರಿಗೆ ಒಂದು ಲೋಕಸಭಾ ಸದಸ್ಯರಾಗಿ ಜನಸಾಮಾನ್ಯರ ಕೆಲಸ ಮಾಡಿಕೊಡುವಂಥ ಒಂದು ಆಯುಷ್ಯ ಆ ಕೇದಾರ್ನಾಥ್ ಕೊಟ್ಟಿದ್ದಾನಂತೇಳಿ ಈ ಒಂದು ಅಪಘಾತದಲ್ಲಿ ಪಾರಾದ ಸಂಸದ ಈರಣ್ಣ ಕಡಾಡಿ ಅವರಿಗೆ ದೀರ್ಘಾಯುಷ್ ಕೊಡಲಿ ಅಂತ ಗರ್ದಿ ಗಮ್ಮತ್ತ ವಿನಂತಿ ಮಾಡ್ಕೋತೈತೆ. ನಮಸ್ಕಾರ.